ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚೀಸ್ ಗಾರ್ಲಿಕ್ ಬ್ರೆಡ್ ಆ್ಯಂಡ್ ಫ್ರೆಂಚ್ ಫ್ರೈಸ್ ಮಾಡೋದು ಹೆಂಗೆ ಅಂತ ನೋಡೋಣ. ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡೋಕ್ಕೆ ಒಂದು ಮಿಕ್ಸಿ ಜಾರ್ಗೆ 6 to 7 ಕ್ಯೂಬ್ಸ್ ಆಫ್ ಪನ್ನೀರ್, 3 ಸ್ಲೈಸ್ ಆಫ್ ಚೀಸ್, ಸ್ವಲ್ಪ ಗಾರ್ಲಿಕ್, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ, ಒಂದು ಚಿಲ್ಲಿ ಎಕ್ಸ್ಟ್ರಾ ಸ್ಪೈಸ್ಗೆ ಒಂದು ಸ್ವಲ್ಪ ಕೊರಿಯಾಂಡರ್, ಈ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲೂ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಈ ರುಬ್ಬಿರೋದನ್ನ ನಾನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಸೇವ್ ಮಾಡ್ಕೊತೀನಿ. ಇವಾಗ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಪೊಟ್ಯಾಟೋಸ್ನ ಪೀಲ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡುವಾಗ ಈ 4 ಸೈಜ್ನ ಈವನಾಗಿ ಕಟ್ ಮಾಡಿಬಿಡಿ. ಸೊ ಆಮೇಲೆ ಸ್ಲೈಸಾಗಿ ಕಟ್ ಮಾಡಿ ಈ ಥರ. ಆಮೇಲೆ ನಮ್ಗೆ ಆಚೆ ಕಡೆ ಹೆಂಗೆ ಫ್ರೆಂಚ್ ಫ್ರೈಸ್ ಸಿಗುತ್ತೋ ಅದೇ ಶೇಪ್ಸ್ ಕೊಟ್ಟರೆ ಸಾಕು. ಈ ಎಲ್ಲ ಪೊಟ್ಯಾಟೋಸ್ನ ನಾನು ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಡಿ, ಬಿಸಿನೀರು. ಸೊ ಆ ಬಿಸಿನೀರಿಗೆ ನಾವು ಕಟ್ ಮಾಡಿರೋ ಪೊಟ್ಯಾಟೋಸ್, ಒಂದು ಸ್ವಲ್ಪ ಸಾಲ್ಟು ಮತ್ತು ಟರ್ಮರಿಕ್, ಇದನ್ನು ಹಾಫ್ ಬಾಯ್ಲ್ ಮಾಡ್ಕೊಳ್ಳಿ. ಈ ಹಾಫ್ ಬಾಯ್ಲ್ ಆಗಿರೋ ಪೊಟ್ಯಾಟೋಸ್ನ ಒಂದು 4 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಆರ್ ಕಾರ್ನ್ಫ್ಲೋರ್, ಸ್ವಲ್ಪ ಸಾಲ್ಟ್ ಇದು ಹಾಕ್ಕೊಂಡು ಕೋಟ್ ಮಾಡ್ಕೊಳ್ಳಿ. ಈ ಕೋಟ್ ಆಗಿರೋ ಪೊಟ್ಯಾಟೋಸ್ನ ಈ ಥರ ಡೀಪ್ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಫ್ರೆಂಚ್ ಫ್ರೈಸ್ ರೆಡಿ ಆಗಿಬಿಡುತ್ತೆ. ಇವಾಗ ನಾವು ಆಲ್ರೆಡಿ ರೆಡಿ ಮಾಡಿದ್ವಲ್ವ ಚೀಸ್ ಗಾರ್ಲಿಕ್ ಸ್ಪ್ರೆಡ್, ಇದನ್ನು ಟೋಸ್ಟೆಡ್ ಬ್ರೆಡ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ಇದನ್ನು ನೀವು ಫ್ರೆಂಚ್ ಫ್ರೈಸ್ ಜೊತೆ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೋಪ್ ಯು ಲೈಕ್ ಇಟ್.